ಇವತ್ತೇನು ಭ್ರೂಣ ಹತ್ಯೆಗೆ ಅಂದೋ ಒಂದು ಪ್ರಕರಣ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸುತ್ತಾಡ್ತಾ ಇದೆ ಈ ವಿಚಾರ. ಇದರ ಹುಟ್ಟು ಮಳವಳ್ಳಿಯಿಂದಾಗಿತ್ತು. ಇದು ಲೋಕಾಯುಕ್ತ ತನಿಖೆಯಲ್ಲಿದೆ. ಮಳವಳ್ಳಿಯಲ್ಲಿ ನಡೆದಂತಹ ಪ್ರಥಮ ಪ್ರಕರಣ ಇದು. ಇದರ ಹಿನ್ನೆಲೆಗಾಯ್ತು ಮಳವಳ್ಳಿಯಿಂದಲೇ ಪ್ರಾರಂಭ ಆದ್ದು. ವಿದ್ಯೆಯನ್ನೇ ಕಲಿತೇನೆ, ಡಿಗ್ರಿನೇ ಮಾಡಿರ್ತಕ್ಕಂಥ, ಡಾಕ್ಟರ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಮಳವಳ್ಳಿ ತಾಲೂಕಿನ ಬಾಜು ಪ್ರದೇಶದವರು ಇವತ್ತು ಕಬ್ಬನ್ಗದ್ರಲ್ಲಿ ಆಲಮರದಲ್ಲಿ ಇವತ್ತು ಭ್ರೂಣ ಹತ್ಯೆ ನಡೀತಿತ್ತು ಅಂತಾರೆ. ನಾವು ತಲೆ ತಗ್ಗಿಸ್ಬೇಕು. ನನ್ನ ತಾಯಿನೂ ಹೆಣ್ಣು, ನನ್ನ ಮಗಳು ಹೆಣ್ಣು, ನನ್ನ ಹೆಂಡತಿನೂ ಹೆಣ್ಣು. ಇವತ್ತು ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಿದ್ವಿ ಅಂದ್ರೆ ನಮ್ಮ ಹಳ್ಳಿಯ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಿಲ್ಲ. ಒಂದು ತಂಡ ಇವತ್ತು ಸಾವಿರಾರು ಹೆಣ್ಣು ಮಕ್ಕಳ ಹತ್ಯೆ ಮಾಡಿದೆ ಅಂತಾರೆ, ಕಾವೇರಿ ನದಿಗೆ ಬೀಸಾಕಿದ್ದಾರೆ ಅಂತಾರೆ. ಇವ್ರು ನಮ್ಮ ಮನುಷ್ಯರು ಅನ್ಬೇಕ ನಾವು? ಇಂಥ ಕುಕೃತ್ಯಕ್ಕೆ ನಮ್ಮ ಮಳವಳ್ಳಿ ಸಾಕ್ಷಿಯಾಗಿತ್ತಲ್ಲ, ಇವ್ರ ಬಗ್ಗೆ ನಾವು ತನಿಖೆಗೆ ಆಗ್ರಹಿಸಬೇಕು ಬೇಡವೋ? ಆ ತನಿಖೆ ಇಲ್ಲಿಂದನೇ ಪ್ರಾರಂಭ ಆಗಬೇಕು. ಅದರ ಪಿತಾಮಹ ಯಾರು ಅನ್ನೋದು ಕಂಡುಹಿಡಿಯಲೇಬೇಕು. ಭೂಗಳ್ಳರಿಗೆ ನಾವು ಶತ್ರುಗಳಾದ್ರೂ ಚಿಂತೆ ಇಲ್ಲ, ಸತ್ಯಕ್ಕೆ ನಾವು ಬೆಲೆ ಕೊಡಬೇಕಾದಾಗಿದೆ. ದೇವಸ್ಥಾನನೂ ಬಿಡಲ್ಲ. ಏನೇನು ಹೆಸರುಗಳು, ಸುಳ್ಳು ಸಾಕ್ಷಿಗಳು, ಸುಳ್ಳು ದಾಖಲೆಗಳು, ಏನು ಹೇಳೋಣ ಮುಂದೆ ನಾವು? ತಾಲೂಕು ಆಫೀಸಲ್ಲಿ ಅಪ್ಪನ ಹೆಸರು ಖಾತೆನ ಮಗ ಮಾಡಿಸ್ಕೊಳ್ಳಕ್ಕೆ ತಿಂಗಳಾದ ಗಟ್ಟಲೆ ಸಾಯ್ತಾರೆ.